ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಹೇಳಿ KRS ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿ PPPಯನ್ನ ವಿರೋಧಿಸಿ ಬಿಜಾಪುರ ಜಿಲ್ಲೆಗೆ ಏನು ಖಾಸಗಿ ಸಹಭಾಗಿತ್ವದಲ್ಲಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಬೇಡ, ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಲಿ ಹಾಗೆ ಅನ್ಕೊಂಡೇನಪ್ಪ ಅಂದ್ರೆ ಇಡೀ ಎಲ್ಲ ಏನು ಬಹುತೇಕ ಉತ್ತಮ ಮನಸ್ಥಿತಿ, ಉತ್ತಮ ವಿಚಾರ, ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂತ ವಿಚಾರವಂತಿರ್ತಕ್ಕಂಥ ಪಕ್ಷಗಳು ಮತ್ತು ಸಂಘಟನೆಗಳು ಕೂಡಿಕೊಂಡು ಏನು 100 ದಿನಗಳ ಮೇಲೆ ಹೋರಾಟ ಮಾಡ್ತೀವಿ, ಟೆಂಟ್ ಹಾಕೊಂಡು ಹೋರಾಟವನ್ನ ಮಾಡ್ತಾ ಇದ್ರು. ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ಹತ್ತಿಕ್ಕಲಕ್ಕೇನಪ್ಪ ಅಂದ್ರೆ ಬಹಳ ಕೆಟ್ಟ ವ್ಯವಸ್ಥೆಯ ಮಧ್ಯೆ ಇವತ್ತು ವಿಜಯಪುರ ಜಿಲ್ಲೆಯ ರಾಜಕಾರಣ ವಾತಾವರಣ ಇದೆ. ಯಾಕಂದ್ರೆ ಇಷ್ಟು ಕೆಟ್ಟ ಹೋದ ಪರಿಸ್ಥಿತಿಯಲ್ಲಿ ನಾವು ಇದೀವತ್ತು ನಮಗೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ನಾವು ಹೇಳ್ತೀವಿ ಬಸವಣ್ಣ ಹುಟ್ಟಿದ ನಾಡು, ರಾಮಾನಂದರ ತೀರ್ಥರು ಹುಟ್ಟಿದ್ರು, ಸಿಂಪಿ ಲಿಂಗಣ್ಣವರು ಹುಟ್ಟಿದ್ರು, ಎಂತ ಬಾಲೆ ಹೇಳಬೇಕು ಸಿದ್ದೇಶ್ವರ ಸ್ವಾಮಿ ಅವರು ಬಾಯಲ್ಲಿ ಪ್ರವಚನ ಉಗುಳ್ತಾರೆ. 8 ಜನ MLAಗಳು, 2 ನಾನು ನೋಡ್ತಾ ಇದ್ದೆ. ಬಹಳ ಪ್ರಾಮಾಣಿಕವಾಗಿ ಒಂದು ಸ್ವಾಮೀಜಿ ಅವರನ್ನು ಮಾಡಿದ್ದಾರೆ. ನಾನು ಒಂದು ವಿಚಾರವನ್ನ ಕೇಳ್ತೀನಿ, ಯಾರಾದರೂ ಸ್ವಾಮಿಗಳೇನಪ್ಪ ಅಂದ್ರ ಬಂದುಕಿಟ್ಕೊಂಡು ಏನೋ ಸ್ವಾಮಿತನ ಮಾಡ್ತಾರೋ ಅಥವಾ ರಾಜಕಾರಣಿಗಳು ನಾವಾದ್ರೂ ಹೇಳ್ತೀವಿ, ಆಮದ್ ಪಕ್ಷ ಆಗಲಿ, KRS ಪಕ್ಷ ಆಗಲಿ, ಈಗ ಪ್ರಜಾಕೀಯ ಆಗಲಿ, ನಾವ್ಯಾರು ಸಾಮಾನ್ಯ ಜನರ ಒಡನಾಟಗಳನ್ನ ಅವರಲ್ಲಿರ್ತಕ್ಕಂಥ ನೋವುಗಳನ್ನ ಹೇಗಾದರೂ ಮಾಡಿ ಏನು ಅವರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕನ್ನೋ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಿದ್ವಿ. ಆದರೆ ಸ್ಥಳೀಯವಾಗಿ ಹೇಗಿದೆ ಅಂದ್ರೆ ಕಾಂಗ್ರೆಸ್, JDS, BJP ಪಕ್ಷಗಳು, ನಾನು ಮುಂಚೆನೆ ಹೇಳ್ತಿದ್ದೀನಿ, ಹೇಗಿದೆ ಅಂದ್ರೆ ಒಂದೇ ಹಾವ 3 ತಲೆ ಇದ್ದಂಗ. ಜಿಲ್ಲೆ ಜನ ತಿಳ್ಕೋಬೇಕು. ನೀವೇನ್ ತಿಳ್ಕೊಂಡಿದ್ರೆ ಈಗ ಈ ಹಾವ ಸರಿ ಇಲ್ಲ, ಈ ಹಾವಿಗೆ ಓಟ್ ಹಾಕೊಂಡು ತಂದು ವಿಚಾರ ಮಾಡ್ತಿದ್ರಿ. ಅವು ಹೇಗಂದ್ರೆ ಮೇಲ್ಗಡೆ ಹೆಂಗಂದ್ರೆ ಕಚ್ಚಾಡ್ತಾವ, ಬಹಳ ಚಂದ ಕಚ್ಚಾಡ್ತಾವ, ಕಲಿಬಿಲಿ ಒಳಗೆ ಬಹಳ ಚಂದ ಮುದ್ದಾಡ್ತಾವ, ಕಿಸ್ ಕೊಟ್ಕೊಂಡು. ಇಂಥ ಫಲಸು ರಾಜಕಾರಣಿಗಳಿಗೆ ಇವತ್ತು ಜಿಲ್ಲೆಯ ಜನ ಏನಪ್ಪ ಅಂದ್ರೆ ಬೆಂಬಲಿಸ್ತಿದ್ರಿ. ಅದಕ್ಕೆ ನಿಮ್ಗೆ ಪರ್ಯಾಯ ಏನಪ್ಪ ಅಂದ್ರೆ ಆಯ್ಕೆನೇ ಇಲ್ಲ. ಯಾಕಂದ್ರೆ ಏನ್ ಚುನಾವಣೆ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ, ಚುನಾವಣೆ ಬಂದ್ರೆ 1 ಪಾವ್ ಕಿಲೋ ಚಿಕನ್, 2,000 ರೂಪಾಯಿ, 1 ಪಾವ್ ಕಿಲೋ ಎಂತ ಕಂಡ ಇಟ್ಟು ಕೊಟ್ರೆ ಅವ್ನಿಗೆ ಓಟ್ ಹಾಕ್ಬಿಡ್ತಾರೆ. ನಮ್ಮ ಜಾತಿ ಕುಂಡಿರ್ಬೇಕು. ಮತ್ತೆ ನಮ್ಮ ಜಾತಿನೇ ಕಳ್ಳ, ಕದಿಮ, ಲಪಂಗ, ಅತ್ಯಾಚಾರಿ ಯಾಮಿರ್ತಾನೆ ಮಾರ್ಗಡಿ, ನಮ್ಮ ಜಾತಿನೇ ಮೇಲೆ ಹೋಗ್ಬೇಕಲ್ಲಿ, ಮತ್ತೆ ಅವ ಆಬಾರ ಸುಡುಗಾಡ. ಇಷ್ಟು ಹೊಲಸ್ತು ಮಾಡಿಸಿದ್ ನಾನಂತೀನಿ. ಬಡವರು ನಿಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಬಡವ್ರನ್ನ MLA ಮಾಡಿ ತೋರಿಸುತ್ತೇವೆ ಅವರಿಗೆ, ನೀವು ಜಾತಿ ಮಾಡೋರಿದ್ದವ್ರಿಗೆ. ಹಾಗಾಗಿ ಈ PPPಯನ್ನ ಏನೋ ವಿರೋಧಿಸಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ನೀವು ವೈದ್ಯಕೀಯ ಜೈಲ್ದಾಗ ಹಾಕ್ತೀರಿ, ಸುಳ್ಳು ಕೇಸ್ ಹಾಕ್ತೀರಿ. ಇಂಥ ಕೆಟ್ಟ ಮನಸ್ಥಿತಿಯನ್ನ ಯಾರ್ಯಾರೆಲ್ಲ ಮಾಡಿದ್ರೆ ವಿಚಾರವಂತ ಎಲ್ಲ ಗೊತ್ತಿದೆ, ಜಿಲ್ಲೆಯ ಜನಕ್ಕೆಲ್ಲ ಗೊತ್ತಿದೆ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆಗಳು ಬರ್ತಾವ, ನೀವು ಮತ್ತೆ ನಿಮ್ಮ ಮುಖನೇ ತೋರಿಸ್ಕೊಂಡು ಬರ್ಬೇಕು. ಮತ್ತೆ ಅಲ್ಲಿಗೆ ಚಲೋ ಬೆಳ್ಳಗೆ ಬಟ್ಟೆ ಹಾಕೊಂಡು ಬೋರುಳಂಗೇನಪ್ಪ ಕಾರ್ಗಡೆ ಬಂದು ಚೆನ್ನಾಗಿ ಜನರನ್ನ ಮರಳು ಮಾಡಿ ಜಾತಿ ವಿಷ ಬೀಜ ಬಿತ್ತಿ ಮತ್ತೆ ಓಡ್ತೊಳಗೆ ಬರಬೇಕು ನೀವು ಮತ್ತೆ ಅದೇ ಜನರ ಎದುರಿಗೆ. ಹಾಗಾಗಿ ಇದು ಜಿಲ್ಲಾಡಳಿತಕ್ಕೆ ಇದು ಎಚ್ಚರಿಕೆ ಗಂಟೆ. ನಾವು ಆಮ್ ಆದ್ಮಿ ಪಕ್ಷದ ಜೊತೆಲಿ ಯಾಕೆ ನಾನು KRS ಪಕ್ಷದ ಒಡನಾಡಿಯಾಗಿ ಯಾಕೆ ನಿಂತಿದ್ದೇನೆ ಅಂದ್ರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಹಾಗಾಗಿ ಸಾಕಷ್ಟು ಇಲ್ಲಿ ಎಲ್ಲ ಇರ್ತಕ್ಕಂಥ ವಿಚಾರವಂತರು, ಪ್ರಗತಿಪರರು ಇವತ್ತೇನಪ್ಪ ಅಂದ್ರೆ ಅಲ್ಲಿಗೆ ನಮ್ಮನ್ನು ಜೈಲು ಬರೋ ಕಾರ್ಯಕ್ರಮಕ್ಕೆ ಹೋಗಿದ್ರು. ನಮ್ಮನ್ನು ಅರೆಸ್ಟ್ ಮಾಡಿ ಒಳಗಿಟ್ಕೊಳ್ರಿ, ನೋಡಿ ಎಷ್ಟು ಮಂದಿ ಇಡ್ತೀರಿ ಅಂತ ಹೇಳಿ. ಏನು ಇಲ್ಲಿ ಸತ್ಯನೇ ಏನು ನಡಿಬಾರ್ದು, ಕಳ್ಳರು, ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು, ಮರ್ಗ ದಂಧೆ ನಡೆಸುವಂತರು, ಇಸ್ಪೇಟ್ ದಂಧೆ ನಡೆಸುವಂತರು, ಅಕ್ರಮವಾಗಿ ಸಾರಾಯಿ ಮಾರುವಂತವ್ರನ್ನ ಇವ್ರನ್ನೆಲ್ಲ ಕಣ್ಣಾರು ನೋಡ್ತೀರಿ. ಡ್ರಗ್ಸ್ ಮಾಫಿಯಾ ಸಾಕಷ್ಟು ಅದಾವ ಇಲ್ಲೆಲ್ಲ. ನಿಮ್ಮ ಓಣಿ ಒಳಗೆ ಏನೇನದ ಅಕ್ರಮಗಳನ್ನ ಹೇಳ್ತೀನಿ. ಅಲ್ಲೇನೋ ರೋಡ್ ಸೈಡ್ ಏನಪ್ಪ ಅಂದ್ರೆ ಒಂದು ಸಣ್ಣ ಟೆಂಟ್ ಹಾಕೊಂಡು ಹೋರಾಟ ಮಾಡಿದ್ರೆ ನಿಮ್ಗೆ ಅದು ಚುರ್ರ ತೂರ್ತೈತಿ. ನಿಮ್ಮದು ಒಳಗೊಳಗೆ ಶಾಮಿಲ್ ಐತಿ, ಯಾರಿಗೆ ಗೊತ್ತಿಲ್ಲರ ವಿಷಯ ಅಲ್ಲ. ಮನೆ ಸಿದ್ದರಾಮಯ್ಯನ ಮಗನ ಜೊತೆ ನೀವೆಲ್ಲಿ ಡೀಲ್ ಮುಗಿಸ್ಕೊಂಡ್ರಿ, ಹೆಂಗ್ ಡೀಲ್ ಮುಗಿಸ್ಕೊಂಡ್ರಿ, ಏನೇನೆಲ್ಲ ಮಾಡ್ಕೊಂಡ್ರಿ, ಒಳಗೆ ಕುಚ್ಚು ಅಂತ ಹೇಳಿ ಮಾಡ್ಕೊಂಡ್ರಿ. ಮತ್ತೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್, BJP ಒಪ್ಪಂದದಿಂದ ನಾವು ಆಸ್ಪತ್ರೆಯನ್ನು ನಡೆಸ್ತೀವಿ ಅಂತಂದು ಒಳಗೆ ಡೀಲ್ ಮಾಡ್ಕೊಂಡಿದ್ದು ಏನು ಗೊತ್ತಿಲ್ಲ ಅಂತಲ್ಲ, ಜಿಲ್ಲೆ ಜನ ಗೊತ್ತಿದೆ. ನೀವು ನಿಮ್ಮ ಅಣ್ಣನ ಇಟ್ಟುಕೊಂಡು ಇವ BJP ಇಬ್ರು ಕೊಡ್ಕೊಂಡು ಈಗ ಆಸ್ಪತ್ರೆ ನಡೆಸೋರು ಒಳಗೆ ಡೀಲ್ ಮಾಡಿ. ಮ್ಯಾಗ ನೋಡಿದ್ರೆ ಏನಪ್ಪ ಅಂದ್ರೆ ಜಗಾಡ್ದಂಗೆ ಮಾಡೋದು. ಇಂಥ ಕೆಟ್ಟ ವಿಚಾರಗಳ ಮನಸ್ಥಿತಿಯನ್ನು ನೀವು ಕೈ ಬಿಡಬೇಕು. ಮತ್ತೆ ಈಗೇನು ಸುಳ್ಳು ದೂರನ್ನ ದಾಖಲಿಸಿರಲ್ಲ, ಈ ಸುಳ್ಳು ದೂರನ್ನ FIR ಅನ್ನ ನೀವು ಹಿಂಪಡಿಬೇಕು. ಒಂದಷ್ಟು ನಿಮ್ಗೆ ಇಲ್ಲಿ ಮಾನವೀಯತೆ, ಕಾನೂನು ಮತ್ತೆ ಮೇಲ್ಗಡೆ ಹೇಳ್ತಿರಲ್ಲ, ಅದ ಬುದ್ಧ, ಬಸವ, ಅಂಬೇಡ್ಕರ್ ನಮ್ಮ ಅನುಯಾಯಿಗಳು ಎಲ್ಲಿದೆ? ಮ್ಯಾಗ ಬಾಯಾಗ ಬರ್ತೈತಿ, ಹೊಟ್ಟೆಗೇನು ತುಂಬೈತಿ ನಿಮ್ಗೆ? ಹೌದಾ? ಹೊಟ್ಟ್ಯಾಗ ನಿಮ್ಮ ಹೊಟ್ಟೆಲಿ ಸಗಣಿನೇ ತುಂಬೈತಿ. ಬರೀ ನಿಮ್ಮ ಕುಟುಂಬ ರಾಜಕಾರಣ ಮಾಡೋದಾಗ್ಲಿ ಅಥವಾ ಜನರಿಗೆ ಮೋಸ ಮಾಡೋದಾಗ್ಲಿ, ಅನ್ಯಾಯ ಮಾಡೋದಾಗ್ಲಿ, ಈ ತರಕ್ಕೆ ಬದುಕನ್ನ ಸಾಗಿಸ್ತಿದ್ರಿ. ಇದು ಕೊಳಕು ಬದುಕನ್ನ ಬಿಡ್ರಿ. ಇಂದಲ್ಲ ನಾಳೆ ನಾವು ಸತ್ತು ಹೋಗ್ತೀನಿ, ಎಲ್ಲರೂ ಸಾಯ್ತೀವಿ. ಇರುದ್ರಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡೋನು. ದುಡ್ಡು ಏನ್ ಮಾಡೋರು ಇದ್ದೀರ? ಅದ ಹಾಗಾಗಿ ಜಿಲ್ಲೆಯ ಜನರ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಕ್ಕಂಥ ಹೋರಾಟವನ್ನ ನೀವು ಇದು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿದ್ರಿ. ಇದು ಮುಂದಿನ ದಿನಮಾನಗಳಲ್ಲಿ ಏನು 13 ತಾಲೂಕುಗಳಲ್ಲಿ, ಯಾಕೆ 150 ಏನು ಈಗ ಬರ್ತಾವೆ ಚುನಾವಣೆಗಳು, ಹೌದಾ? 150 ಏನಪ್ಪ ಅಂದ್ರೆ ತಾಲೂಕ್ ಪಂಚಾಯತಿಗಳು, ಹೌದಾ? 50 ಜಿಲ್ಲಾ ಪಂಚಾಯತಿಗಳಲ್ಲಿ ನಡ್ತಕ್ಕಂಥ ಏನು ಇವೆಲ್ಲವೂ ಹೋರಾಟಗಳು. ಎಲ್ಲಾ ತರ ಚುನಾವಣೆ ಸಂದರ್ಭದಲ್ಲಿ ಜನ ನಿಮಗೆ ತಕ್ಕ ಬುದ್ಧಿ ಕಳಿಸ್ತಾರೆ. ಹಾಗಾಗಿ ಕೂಡಲೇ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ಏನು ನಿಮಗೆ ಒಂದಷ್ಟು ಮಾನವೀಯತೆ, ಕಿಂಚಿತ್ತಾದರೂ ಗೌರವ ಇತ್ತಂದ್ರೆ, ರಾಜಕೀಯ ಕಳಕಳಿ ಇತ್ತಂದ್ರೆ, ಜನರ ಬಗ್ಗೆ ಒಂದಿಷ್ಟು ಏನಾದರೂ ಒಂದು ಬದಲಾವಣೆ ಮಾಡೋಕೆ ಆಸೆ ಇದ್ರೆ ದಯವಿಟ್ಟು ಅವ್ರ ಮೇಲೆ ಹಾಕಿದಂತ FIR ನ ವಾಪಸ್ ತಗೊಳ್ಬೇಕು. ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸಬೇಕು. ಮತ್ತೆ ಅಲ್ಲಿ ಪುನಃ ಟೆಂಟ್ ಅನ್ನು ಹಾಕಬೇಕು. ನೀವು ಟೆಂಟ್ ತೆಗೆದ್ರೆ ಏನೂ ಆಗುದಿಲ್ಲ. ಟೆಂಟ್ ತೆಗೆದ್ರಿ, ನಮ್ದೇನು ಸೊಂಟ ತೆಗೆದಿಲ್ಲ. ಮಾನಗಡಿಗಳ ಅಲ್ಲೇ ಕುತ್ಕೊಂಡು ಏನು ಅದೇ ಅಂಬೇಡ್ಕರ್ ಏನು ಅದೇ ಅಲ್ಲೇ ಮ್ಯಾಗ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಏನ್ ಮಾಡ್ತೀರಿ ನೋಡೋಣ, ಹೌದಾ?
ಸುಮ್ಮನೆ ನೀವು ವಿಕೋಪಕ್ಕೆ ತಗೊಂಡೋಗಿ ನಿಮ್ಮ ರಾಜಕೀಯ ಬದುಕಿನ ಮೇಲೆ ನೀವೇ ಕಲ್ಲು ಹಾಕೊಳ್ತಿದ್ರಿ, ಅದು ನಿಮ್ಗೆ ಅರಿವು ಆಗ್ತಾ ಇಲ್ಲ. ನಿಮ್ಗೆ ಅನ್ಕೊಂಡು ದುಡ್ಡು ಐತಿ ನನ್ನ ಕಡೆ, ನಾನು ಎಲ್ಲೇ ಚಲ್ಲಿ ಏನೋ ಮಾಡಿ ಗೆದ್ದು ಬರ್ತೀನಿ ಅಂತಂದ ಅಹಮ್ಮು ನಿಮ್ಮಲ್ಲಿ ಬಹಳ ಇದೆ. ಇದೇ ನಿಮ್ಮದ. ಅದನ್ನ ಇಂದಲ್ಲ ನಾಳೆ ಜನ ಏನಪ್ಪ ಮುರಿತಾರೆ, ಜನಕ್ಕೆ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಈ ಒಂದು ಏನು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ, ರೈತ ಮುಖಂಡರು ಸೇರಿದಂತೆ, ಕಾಮ್ರೇಡ್ ಅವರು ಭಗವಾನ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಏನು ಒಂದು 6 ಜನರ ಬಂಧನಕ್ಕೆ ಒಳಪಡಿಸಿದ್ರಿ. ಕೂಡಲೇ ಅವರ ಬಿಡುಗಡೆಗೊಳಿಸಬೇಕು. ಮತ್ತೆ ಜಿಲ್ಲಾಡಳಿತ ನಿಮಗೆ ದಯವಿಟ್ಟು ಟೆಂಟನ್ನು ಹಾಕಿ ನಮಗೆ ಹೋರಾಟ ಮಾಡಲಿಕ್ಕೆ ಯಾಕಂದ್ರೆ ಜನರಿಗೆ ನಾವು ಸತ್ಯವನ್ನು ತಿಳಿಸ್ತಾ ಹೋಗ್ತೀವಿ. ನೀವು ಯಾವಾಗ ಈ ತರ ವಿರೋಧ ಮಾಡ್ಕೊತ ಹೋದ್ರೆ ನಮಗೆ ಇನ್ನೂ ಅಷ್ಟಪ್ಪ ಅಂದ್ರೆ ಖುಷಿ ಹುರುಪ್ ಬರ್ತೈತಿ. ಯಾಕಂದ್ರೆ ಈಗಾದ್ರೂ ಜನಕ್ಕೆ ಏನಪ್ಪ ಸತ್ಯ ತಿಳಿಸಲಾಕ ನಮಗೊಂದು ಅವಕಾಶ ಸಿಕ್ಕಂಗ. ಎಷ್ಟು ಜೈಲಿಗೆ ಹೋಗಿ ಬರ್ತೈತಿ, ಅದರಿಂದ ಏನಪ್ಪಾ ಅಂದ್ರೆ ಗಟ್ಟಿ ಆಗ್ತದ ಮನುಷ್ಯ. ಹೊರತಾಗಿ ಏನಪ್ಪ 1 ಸಲ ಹೋದ, 2 ಸಲ ಹೋದಾಗ, 3 ಸಲ ಹೋದಾಗ ನಮ್ಗೇನು ಭಯ ಇದ್ದಿತ್ತು. ನಮ್ದು ಅದ ಮನಿನೇ ಐತಿ, ಅದ ಮನಿ. ದಿನ ಹೋಗಿ ದಿನ ಬರ್ತೀವಿ, ತೀರಾ ಗಟ್ಟಿ ಆಗ್ತೀವಿ. ಇದರಿಂದ ಏನು ಫರಕ್ ಆಗೋದಿಲ್ಲ ತಮ್ಮಗಳೇ. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ದಯವಿಟ್ಟು ಅವ್ರನ್ನ FIR ಹಿಂಪಡೆದು ಅವ್ರಿಗೆ ಬಿಡುಗಡೆಗೊಳಿಸಬೇಕಾಗಿದೆ. ನಾನು ಈ ಮೂಲಕ ಏನು ಮಾಧ್ಯಮದ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.